ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನದುಧೇ ಪದಂ ಸಮೂಢಮಸ್ಯ ಪಾಗುಂ ಸುರೇ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು 29/7/2026 ಇಸ್ವಿ ಬುಧವಾರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಇವತ್ತು ದಶಮದಲ್ಲಿ ಚಂದ್ರನಿರುವುದರಿಂದ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಪ್ರಾಪ್ತಿಯಾಗಿದೆ, ಒಳ್ಳೆಯದಾಗಲಿ. ವೃಷಭ ರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂಥ ಚಂದ್ರ ಧನಲಾಭವನ್ನು ಬಂಧು ಸೌಖ್ಯವನ್ನು ಮಾಡ್ತಾನೆ, ಒಳ್ಳೆಯದಾಗಲಿ. ಮಿಥುನ ರಾಶಿಗೆ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ಮೃತ್ಯು ಭಯವನ್ನುಂಟು ಮಾಡ್ತಾನೆ, ಮೃತ್ಯುಂಜಯ ಸ್ತೋತ್ರವನ್ನು ತಾವು ಪಠಿಸಿ. ಕರ್ಕಾಟಕ ರಾಶಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ದೂರದ ಪ್ರವಾಸವನ್ನು ಸೂಚಿಸ್ತಾನೆ, ಒಳ್ಳೆಯದಾಗಲಿ. ಸಿಂಹ ರಾಶಿಗೆ ಷಷ್ಠದಲ್ಲಿರ್ತಕ್ಕಂಥ ಚಂದ್ರ ಆರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾನೆ, ಧನ್ವಂತರಿ ಸ್ತೋತ್ರವನ್ನು ತಾವು ಪಠಿಸಿ. ಕನ್ಯಾ ರಾಶಿ ಮಕ್ಕಳಿಂದ ಸೌಖ್ಯ ಇದೆ, ಒಳ್ಳೆಯದಾಗಲಿ. ತುಲಾ ರಾಶಿ ಚತುರ್ಥದಲ್ಲಿರ್ತಕ್ಕಂಥ ಚಂದ್ರ ಗೃಹ ಸೌಖ್ಯವನ್ನು ವಾಹನ ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ಸಹೋದರ ಸಹೋದರಿಯರಿಂದ ಕಿರಿಕಿರಿ ಇದೆ, ಮಾತಿನಲ್ಲಿ ಎಚ್ಚರವಿರಲಿ, ಒಳ್ಳೆಯದಾಗಲಿ. ಧನುರಾಶಿ ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಧನಲಾಭವನ್ನು ಉಂಟು ಮಾಡ್ತಾನೆ, ಗೃಹ ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಮಕರ ರಾಶಿ ಮೃಷ್ಟಾನ್ನ ಭೋಜನದ ಲಾಭ ಇದೆ, ಒಳ್ಳೆಯದಾಗಲಿ. ಕುಂಭರಾಶಿಗೆ ಧನ ನಷ್ಟದ ಒಂದು ಚಿಂತನೆ ಇರುತ್ತೆ, ಮಹಾಲಕ್ಷ್ಮಿ ಸ್ತೋತ್ರವನ್ನು ತಾವು ಪಠಿಸಿ. ಮೀನರಾಶಿ ಲಾಭದಲ್ಲಿರುವ ಚಂದ್ರ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ